ಭಾಳ ಏನೇನೋ ಹೇಳಿದ್ರು ಅವ್ರು ನನ್ನ ಬಗ್ಗೆ. ಸತ್ಯ ಒಂದು ಮಾತು ಹೇಳೋದು ಅಂದ್ರೆ, ಈ ಸಂಸ್ಕಾರ ಬಂದಿದ್ದು ಯಾರಿಂದ ಅಂದರೆ ಶಂಭುಲಿಂಗಪ್ಪನಿಂದ. ಅವನ ಎಷ್ಟು ನೆನೆದರೂ ಕೂಡ ಕೆಲವು ಮಾತು ಆನಂದವಾಗಿ ಕಣ್ಣೀರು ನನಗೆ ಪ್ರಾರಂಭ ಆಗಿಬಿಡ್ತಾವೆ. ಅಪ್ಪನ ನೆನೆಸಿದ ಕೂಡ ನನಗೆ ದುಃಖ ತಡೆಯೋಕ್ಕಾಗೋದಿಲ್ಲ. ಮಂತ್ರ ಆಗಲಿ ಎಲ್ಲ ಒಟ್ಟಾರೆ ಈ ಒಂದು ಪೊಲೀಸ್ ನೌಕರಿ ಸುಗೊಂಡು ಪೊಲೀಸ್ ಆಗೋಕ್ಕಿಂತ ಅಪ್ಪನ ಸಂಸ್ಕಾರ ಹೊಂದಿದ ನಂತರ ನನಗಿಷ್ಟೆಲ್ಲ ಸಾಧ್ಯವಾಯಿತು. ಭಕ್ತರು ಕೂಡ ಒಡನಾಟದ ಸಂಸ್ಕಾರ, ಭಕ್ತರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವ ಬುದ್ಧಿ ಯಾರು ನೀಡಿದರು ಅಂತಂದರೆ ಶಂಭುಲಿಂಗಪ್ಪ ನೀಡಿದ ಅನ್ನುವಂಥದ್ದು ಎಲ್ಲರ ಕಲ್ತು ಬಂದಿರೇನಂತ ಕೇಳ್ತಾರೆ. ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ನಾನು ಕೇಳಿದರು, ಎಲ್ಲೋ ಕಲ್ತೀನಿ, ನೀನು ನಮ್ಮಂತೆಲ್ಲ ಕಾಶಿಯೊಳಗೂ ಬಂದಿಲ್ಲ, ಶಿವಯೋಗ ಮಂದಿರದೊಳಗೂ ಇಲ್ಲ, ಮತ್ತು ಎಲ್ಲಿ ಕಲ್ತಿ ಅಂತ ಕೇಳ್ತಾರೆ. ನಾನು ಎಲ್ಲಿ ಕಲ್ತಿಲ್ರಿಪ್ಪ, ನಮ್ಮ ಗುರುಗಳ ಕೈಯಾಗ ನಾನು ಸೇವಾ ಮಾಡಿದ್ದಷ್ಟೇ ಕರೆ ಅನ್ನುವಂಥದ್ದು ಒಪ್ಪಲಿಲ್ಲ ಅವರು. ಸತ್ಯವಾಗಿ ಹೇಳ್ತೇನೆ, ನೀನು ಇದು ಕಲ್ತಿದ್ದ ವಿದ್ಯೆ ಅಂಕರ ಅಲ್ಲ. ಯಾಕಂದ್ರೆ ಒಬ್ಬರ ಹೃದಯವನ್ನು ಗೆಲ್ಲಬೇಕು ಅಂತಂದರೆ ಅದಕ್ಕೆ ತಪಸ್ಸು ಇರಬೇಕು, ಇಲ್ಲಾಂದ್ರೆ ಗಟ್ಟು ಗುರುನಾಥನ ಆಶೀರ್ವಾದ ಇರಬೇಕು ಅನ್ನುವಂಥದ್ದು ಅದು ಸತ್ಯವೇ ಮಾತು ಅನ್ನುವಂಥದ್ದಕ್ಕೆ ಎರಡು ಮಾತಿಲ್ಲ. ಹಾಗಾಗಿ ಅಪ್ಪನ ಅವ ಭಕ್ತನ ಹೃದಯದಲ್ಲಿರುವಂಥ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂಥ ಬುದ್ಧಿ ಉಳ್ಳವನಾಗುವಂಥ ಅಜ್ಜ ಭಾಳ ಹೊರಟ ಸ್ವಾಮಿನ. ಭಾಳ ಹೊರಟ ಅಂದರೆ ಶರಣ ಬಸಪ್ಪ ನನ್ನ ಹೆಸರು ಮೊದಲ ಶರಣಪ್ಪ ಅಂತ ಇಡಬಾರ್ದು ಇವನಿಗೆ ಅನ್ನುವಂಥದ್ದು ಮನೆಯಾಗ ವಿಚಾರ ಬಂತು. ಶರಣ ಬಸಪ್ಪ ಅಂತ ಯಾಕರ ಇಟ್ಟೇವನಪ್ಪ ಇವಂಗೆ ಅನ್ನುವಂಗೆ ಅಷ್ಟು ಉಡಾಳ, ಗಟ್ಟಿಗೆ ಹಚ್ಚುವಂಥ ಕೆಲಸ, ವಿರುದ್ಧವಾಗಿ ಮಾತನಾಡುವಂಥದ್ದು, ಓಣ್ಯಾಗ ಬೇಸರ, ಎಲ್ಲರಿಗೂ ಬೇಸರ. ಮಣ್ಣು ನಂದಿಕೋಲ್ ತರಕ್ಕೆ ಹೋದಾಗ ಅವರು ಹೆಣ್ಮಕ್ಕಳು ತಾಯಿ ಬಳಗ ಮುದುಕ್ಯಾರ ಅಳುದು ನೋಡಿದ್ರೆ ನನಗೆ ಒಂಥರ ಕಷ್ಟ. ಯಾಕಂದ್ರೆ ಮೊದಲೆಲ್ಲ ಪಾಂಡವರು ಉಳಿತಿದ್ದಿಲ್ಲ ನಿನ್ನ ಕೈಯಾಗ, ಓಣ್ಯಾಗ ಟ್ಯೂಬ್ಲೈಟ್ ಉಳಿತಿದ್ದಿಲ್ಲ, ಯಾವ ಲೈಟ್ ಹೊಡಿತಿದ್ಯೋ, ಏನು ಮಾಡ್ತಿದ್ಯೋ, ಯಾರಕ್ಯಾರ ಹುಡುಗರು ಬಡದಾಡಿದ್ರೆ ಅದು ನನ್ನ ಮೇಲೆ ಆಪಾದನೆ ಬರ್ತಿತ್ತು. ಅದಾನಲ್ಲ ಅವ ಅಜ್ಜಾರ ಮಗ ಅಂಥೇಳಿ. ಅಷ್ಟು ಬಿಕ್ತಕವಾಗಿರುವಂಥ ಒಂದು ವಾತಾವರಣ. ಇವ ಉದ್ಧಾರ ಆಗೋದಿಲ್ಲ ಅಂತ ಸಾಲಿ ಮಾಸ್ತರ್ನು ನಮ್ಮ ಸಾಲಿ ಕಲಿಯುವಾಗ ಸರ ನನಗೆ ಕಲಿಸುವಂಥ ಗುರುಗಳು ಕೂಡ ಇವೇನು ಉದ್ಧಾರ ಆಗೋದಿಲ್ಲ ಅಂತ ಅಲ್ಲಿ ಕೂಡ ಅಲ್ಲಿಯೂ ಜಗಳ, ಎಲ್ಲಿ ಹೋದರೂ ಜಗಳ ಗಂಟ. ಹೀಗಾಗಿ ಈ ಸೊಕ್ಕು, ಈ ಒಂದು ವಿವೃತವಾದಂಥ ನಿಲುವನ್ನು ಮುರಿದಾವ ಯಾರು ಅಂತಂದ್ರೆ ನನ್ನ ಗಂಡ ಗುರು ಶಂಭುಲಿಂಗ ಅಂದರೆ ತಪ್ಪಾಗಲಿಕ್ಕಿಲ್ಲ. 1.5 kg ಬಂಗಾರ ರೀ, ಬಡ ಬಡ ಕರೆದು ಸ್ವಾಮಿಗಳಿಗೆ ಎಲ್ಲರ ಕೈಯಾಗ ನಮ್ಮಪ್ಪ ಹಾಕಿದ. ನಾ ಅಂದೆ, ಅಲ್ಪ ಇಷ್ಟು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದೊಳಗೆ ಇಷ್ಟು ಬಂಗಾರ ಹಾಕಿದೆ, ಆ ಬಂಗಾರ ಇಟ್ಟು ಹಾಕಿದಿ, ಈಗ ಬರೀ ಒಂದು ಅರ್ಧ kg ಎಣ್ಣೆ ದೀಪಕ್ಕೆ ತರಕ್ಕೆ ರೊಕ್ಕಿಲ್ಲ ಅಂತಾದ್ರೆ ದೊಡ್ಡ ದಾನಸೂರು ಕರ್ಣನ ಗತೆ ಇಷ್ಟು ಬಂಗಾರನ ದಾನ ಮಾಡಿದೆ ಅಂತಂದೆ. ನಮ್ಮವ್ಲೇ ನಾವು ದೇವಿ ಮಕ್ಕಳು, ನಮಗೇನು ಕೊರತೆ ಇಲ್ಲ ಅಂದ್ರೆ ತಾನ ಅವು ಹೊತ್ಕೊಂಡು ಬಂದು ಕೊಡ್ತಾಳ, ನಿನಗೇನು ಬೇಕು ಹೇಳ ಅಂದ. ನನಗೀಗ ಮಾನವೇ ಬಂದೈತಿ, ಎಣ್ಣಿಲ್ಲ ನೋಡಂತ ಕೇಳಿದ್ರೆ ನಿನಗೆ ಎಷ್ಟು ಬೇಕು, ತುಪ್ಪನೂ ಬೇಕು, ಕೊನೆಗೆ ಎಣ್ಣೆನೂ ಬೇಕು ಅಂದಾಗ, ಲೇ ನೀ ಜಳಕ ಮಾಡಿ ಬಾ ಶರಣ, ಆವಾಗ ಅವು ಕೊಡ್ತಾ, ಚಿಂತೆ ಮಾಡಬೇಡ ಅಂತ. ಎಂತ ಅದ್ರಿ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ. ನಾ ಜಳಕಕ್ಕೆ ಹೋಗೇನಿ, ಆಗಲೇ ನಮ್ಮ ಬ್ಯಾಟಿಯ ಹೊಸಗೌಡ್ರ ಮನೆತನದಿಂದ ಆ ತಾಯಿ ಬಂದಿದ್ರು ಹಾಗೆ ಮಧ್ಯಾಹ್ನ. ಆ ತಾಯಿ ಹೊತ್ಕೊಂಡು ಬಂದು ನಾ ಕೇಳಿದ್ದು ಒಂದು ಬಾಟ್ಲು ತುಪ್ಪನ, ಆಕೆ ಹೊತ್ಕೊಂಡು ಬಂದಿದ್ದು ಒಂದು ಡಬ್ಬಿ ತುಂಬ ತುಪ್ಪ ಹೊತ್ಕೊಂಡು ಬಂದು ಆ ದಾಸೋ ಮನೆಯಾಗ ಇಟ್ಲು. ಯಾರು ಹೇಳಿದ್ರು ಅನುವ ನಿನಗೆ ಅಂದೆ. ಯಾರೂ ಇಲ್ಲ, ನಿನ್ನೆ ರಾತ್ರಿ ಬಂದು ಒಬ್ಬಾಕಿ ಹೆಣ್ಮಗಳು ಬಂದು ನಿಂತು ಮಠಕ್ಕೆ ದೌಡು ಮಾಡಿ ತುಪ್ಪ ತರಿಸು, ನಿಮ್ಮ ತವ್ರ ಮನ್ಯಾಗ ಏನು ತುಪ್ಪದ ಡಬ್ಬಿ ಐತಲ್ಲ ಅದು ಮಠಕ್ಕೆ ಹೋಗ್ಬೇಕಾಗೈತಿ, ಹಂಗೆ ಇಟ್ಕೊಂಡು ಕುಂತೀರಿ, ಇಂದ ನಾಳೆ ಅನ್ನೋದಕ್ಕಿಂತ ನೀ ನಾಳೆ ಒಯ್ದಿ ಅಂತಂದ್ರೆ
ಅದು ದೇವಿ ಕಾರ್ಯಕ್ರಮಕ್ಕೆ ನನ್ನ ಕಾರ್ಯಕ್ರಮಕ್ಕೆ ಆಕ್ಕೈತಿ, ದೌಡು ಮಾಡಿ ನೀನು ಎಷ್ಟೊತ್ತಿದ್ರೂ ಬೆಳಗನ್ನರೊಳಗನೆ ಆ ಕಾರ್ಯಕ್ಕೆ ಎಣಿ ಆಗಬೇಕು ಅಂತ ಆಶೀರ್ವಾದ ಮಾಡಿ ಅದೃಶ್ಯವಾಗಿ ಹೋದಲಂತ. ರಾತ್ರಿ ಬಂತು, ಮುಂಜಾನೆ ಎದ್ದು ಗಾಡಿ ತೊಗೊಂಡು ಬಂದು ಅದನ್ನು ಅರ್ಪಿಸಿದ್ರ ಜೊತೆಗೆ 11,000 ರೂಪಾಯಿ ಕೊಟ್ಟು ಹೋದ್ಲಿಕ್ಕೆ. ಎದಕ್ಕೆ? ರೊಕ್ಕ ಇಲ್ಲದ್ದು. ನಮ್ಮ ಗುರುನಾಥ ಶಾಸ್ತ್ರಿ ಹೇಳಿದ ಸತ್ಯ. ಮೊದಲು ಏನೇನೂ ಇದ್ದಿದ್ದಿಲ್ಲ, ನಮ್ಮ ಮಠದ ಪರಿಸ್ಥಿತಿ ಇತ್ತು, ಗತವೈಭವ, ಭಕ್ತರ ಭಕ್ತಿ ಎಲ್ಲ ಇತ್ತು. ಆದರೆ ಮರುಕ್ಷಣ ಮತ್ತು ಕೂಡ ರೊಕ್ಕ ಇಲ್ಲದಂಗೆ ಇರ್ತಕ್ಕಂಥ ಮಠದ ವಾತಾವರಣ ಭಾಳ ಭೀಕರವಾಗಿರ್ತಕ್ಕಂಥದ್ದು. ಅದಕ್ಕೆ ಸ್ಪಂದಿಸುವಂಥ ನನಗೆ ಇನ್ನೊಂದು ಕಷ್ಟ ಏನು ಅಂತಂದ್ರೆ, ನಿಮ್ಮ ಭಕ್ತರ ಮುಂದೆ ಹೇಳ್ಕೊಳ್ಳಾರ್ದು ಮತ್ತಾರ ಮುಂದೆ ಹೇಳೋದು. ಈ ವೈಭವ, ಈ ಗತ್ತು ಬರ್ಬೇಕಾದ್ರೆ ಅಪ್ಪ ನಂಬಿರ್ತಕ್ಕಂಥದ್ದು ರಾಜರಾಜೇಶ್ವರಿಯನ್ನು, ಆ ತಾಯಿ ನಿಲುವನ್ನು ಅನುಸಂಧಾನ ಮಾಡ್ತಾ ಹೋಗಲೇ ಉದ್ಧಾರ ಆಗ್ತೀನಿ. ನೀನು ಯಾವುದು ರೊಕ್ಕ ಗೊಡವಿ ಬಂಗಾರ ಎದಕ್ಕೂ ನೋಡ್ದಂತೆ ಹೋಗಿ ನಿನಗೆ ಹಿಡಿಸಲಾರ್ದಂಥ ಭಕ್ತರ ತಂದು ಹಾಕಿ ನಿನಗೆ ಧನ್ಯತ್ವ ಭಾವದಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅನ್ನೋದು ಸತ್ಯ ಆಯ್ತು. ಏನು ವೈಭವ ಆತು. ಅದರೆಲ್ಲದಕ್ಕವಾಗಿ ತಾಯಿ ಉಪಾಸನೆ ದೊಡ್ಡದು ಅಂತ ಈ ತಪಸ್ಸಿಗೆ ತಪವನ್ನು ಆಚರಣೆ ಮಾಡು. ಅವೆಲ್ಲ ಅದನ್ನು ಬೆನ್ನು ಹತ್ತಬೇಡ, ಅದು ನಿನ್ನ ಬೆನ್ನು ಹತ್ತದೆ ಎನ್ನುವಂಥದ್ದು ಅಪ್ಪಣ ನಿಲುವು ಸತ್ಯ ಅನ್ನೋದಂಥದಕ್ಕೆ ಎರಡು ಮಾತಿಲ್ಲ. ಏನು ಅಭಿವೃದ್ಧಿಗೆ ನಾನು ಹೇಳ್ತೇನೆ, ಭಕ್ತರು ಒಬ್ಬೊಬ್ಬರು ಒಂದೊಂದಾಗಿ ಮೊನ್ನೆ ಈಗ ಒಂದು ವರ್ಷದ ಹಿಂದೆ ಕಾಂಪ್ಲೆಕ್ಸ್ ಕಟ್ಟಿದ್ದೀವಿ. ಅದನ್ನು ಆವಾಗ ಯಾಕೆ ಸಪ್ಪಾಗಿ ಕುಂತಿ ಅಂದ್ರೆ, ಆ ಕಾಂಪ್ಲೆಕ್ಸ್ ತಡವಿದ್ನಿ, ಅದು ದೌಡು ಮುಗಿಬೇಕಾಗೈತಿ, ರೊಕ್ಕರ ಇಲ್ಲ, ತಡವಿದ್ಯಾ, ಅಸಹ್ಯ ಆಗೈತಿ ನನಗೆ ಅಂದೆ. ಅಸಹ್ಯ ಏನಪ್ಪ, ನಿನಗಾಗಿ ಅಲ್ಲ, ಭಕ್ತರಿಗೆ ನಮಗೆ ಕಟ್ಟಾಕತ್ತಿ ಅಂತ ಇಲ್ಲಿ ಕುಂತಾನ ನೋಡಿಲ್ಲ. ನಮ್ಮ ಉಳ್ಳಾಗಡ್ಡಿ ಬಸವಣ್ಣ ಶಿವಪುತ್ರಪ್ಪನ ಮಗ ಆತ. ಅವ್ರ ತಂದೆ ಶಿವಪುತ್ರಪ್ಪ ಅಂತಂದ್ರೆ ನಮ್ಮ ಅಪ್ಪಗೆ ದೊಡ್ಡ ಪ್ರಾಣ. ಶಿವಪುತ್ರಪ್ಪ ಅಂತಂದ್ರೆ ಹೊಟ್ಟೆ ಅಂದು ಬಾಯಂದು ಮಾತಾಡೋದು ಅಂದ್ರೆ ಅವ್ರ ಅಪ್ಪನ ಮುಂದೆ. ಈಗೂ ಹಂಗಾದಾನ ಈತನು, ಮಗನೂ ಅದೇ ರೀತಿನ ಅದಾನ, ಇಲ್ಲಂತಲ್ಲ. ಅಲ್ಲಿಂದ ನೆಟ್ಟಿಗೆ ಅಮ್ಮಂತಕವಾಗಿ ಶಿವನಗೌಡನ ಕೂಡ ಮಾತಾಡ್ಕೊಂಡು 1 ಲಕ್ಷ ರೂಪಾಯಿ ನನಗೆ ಅವ್ರ ಮನೆ ಊರು ಬಿಟ್ಟು ಬರುವ ಹೊತ್ನಾಗ, ಊಟ ಮಾಡಿ ನೀನು ಚಿಂತೆ ಬಿಟ್ಟ ಹೆಂಗಾಗಿ ನೋಡ, ಊರು ಸಾಬರಿಗೆ ಅವನ ಏನ ಅಂತ ಮುಲ್ಲಾಸೊರ್ಗಿದ್ನಂತ, ಹಂಗೆ ಊರು ಚಿಂತೆಗೆ ಮುಲ್ಲಾಸೊರ್ಗಿದಂಗೆ ಏನೋ ಅಂದವ. ಆ ಸೋಮನಿದ್ದೆ ಭಾಳ ಸಖ್ಯದಿಂದ ಮಾತನಾಡ್ತಕ್ಕಂಥ ತಲೆಮಾರಬದವರು ಈ ನಮ್ಮ ಬಸವ ಉಳ್ಳಾಗಡ್ಡಿ ಇಷ್ಟು ಸಖ್ಯದಿಂದ ಮಾತಾಡ್ತಕ್ಕಂಥ ಗುರು ಅಂತ, ಅಪ್ಪ ಅಂತ ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ನನ್ನ ಬೈಸ್ಕೊಂಡು ಸುಮ್ಮನೆ ಊಟ ಮಾಡಕತ್ತೆ. ಆಗ ಗುಸು ಒಳಗೆ ನಮ್ಮ ಬಸು ಬಾಗೂರ, ನಮ್ಮ ಶಂಭು ಇಲ್ಲದಾನು, ಈ ಶಂಭು, ಶಿವನಗೌಡ ಎಲ್ಲೋದವ, ಶಿವನಗೌಡ, ಬಸಣ್ಣ, ಇವರು ಒಂದಿಷ್ಟು ಯುವಕರು ಕೂಡ್ಕೊಂಡು ಮಾತಾಡ್ಕೊಂಡು ಅದೇನೋ ಕಟ್ಸಾಕತ್ತಾನಂತ, ದೊಡ್ಡ ಚಿಂತೆ ಆಗದ, ನೀವು 1 ಲಕ್ಷ ರೂಪಾಯಿ ಕೊಟ್ಬಿಡು ಅಂಥೇಳಿ ತೊಗೊಂಡು ಬಂದು ನನ್ನ ಕೈಯಾಗ ಕೊಟ್ಟರು. ನಾನು ಇದ್ದಾಗ ಕೊಡಾಮ ಅಂದೆ. ಆಯಿತು, ಸಾಲ ಅಂತಾರ ತಗೋ, ಇಲ್ಲಾಂದ್ರೆ ಭಕ್ತಿ ಅಂತಾರ ತಗೋ, ತಗೋ, ನೀ ಚಿಂತೆ ಮಾಡಬೇಡ ಅಂತ ಬೈದು ಕೊಡ್ತಕ್ಕಂಥ ಭಕ್ತರು ಭಾಳ. ಚಿಂತೆ ಮಾಡಬೇಡ. ನಮ್ಮ ಪಾರಮ್ಮ ಅಂತ ಅದಾಳ, ತೆಲೆಮರಬ್ದಕ್ಕಿ ಅದಾಳೇನು, ಹೋಗ್ಯಾಳಕ್ಕಿ ಅದಾಳೇನವ, ಹೋಗ್ಯಾಳ. ದೌಡ ಅವಸರ ಮಂದಿ ಅದು ಮೊದಲ. ಆ ಪಾರಮ್ಮ ಒಂದಿನ ಬಂದು, ಯಪ್ಪ ಆ ಕಾಂಪ್ಲೆಕ್ಸ್ ಹಾಕಾಕತ್ತಿ ಅಲ್ಲಿ ರೊಕ್ಕ ಭಾಳ ಇಟ್ಟಿನ ಅಂದ್ಲ. ಇದ್ದದ್ದೆಲ್ಲ ಹೇಳಿದೆ. ಹಂಗಂದ್ರೆ ಒಂದು ಹೊಲ ಹಿಡಿಯೋಕೆ 4 ಲಕ್ಷ ರೂಪಾಯಿ ತೆಗೆದಿಟ್ಟೇನಿ, ಅದ್ರಾಗ 1 ಲಕ್ಷ ರೂಪಾಯಿ ಕೊಡ್ಲೆ ನಿನಗೆ ಅಂತ. ಕೊಡಲ್ಲ, ನನಗೂ ಬೇಕಾಗಿದ್ದು ರೊಕ್ಕ ಅಂದೆ ನಾನು. ತಂದು ಕೊಟ್ಲು. ಅಷ್ಟೇ ಅಲ್ಲದೇ ಅವ್ರ ಜೊತೆ ಇರುವಂಥ ಆಜು ನೆರೆಹೊರೆಯವರಿಗೆ ಇದ್ದದ್ದನ್ನು ಕರುಳಿನ ಯುಕ್ತವಾಗಿ ಗುರುವಿನ ಮೇಲೆ ಇರುವಂಥ ತಾಯಿ ಬಳಗಕ್ಕೆ ಹೇಳಿ ರೊಕ್ಕ ತಂದು ಕೊಟ್ಟರೆ ಏನು ಅಂತಂದ್ರೆ ತೆರವಿಲ್ಲ ನಿಂತದು. ಆದರೂ ಒಂದಿಷ್ಟು ರೊಕ್ಕ 28 ಲಕ್ಷ ರೂಪಾಯಿ ಮತ್ತು ಸಾಲ ಮಾಡೋ ಪ್ರಸಂಗ ಬಂದಾಗ ಇವೇನು ಈಗ ಭಕ್ತರು ಹಾಕ್ಯಾರಲ್ಲ ಈ ಕೈಯಾನು ಅದಾವಲ್ಲ, ಇವನು ಒಯ್ದು ಇಟ್ಟು ಬಂದಿದ್ದೆ. ಇದ್ದದ್ದು ಹೇಳ್ಬೇಕು, ನಿಮ್ಮ ಮುಂದೆ ಹೇಳೋದಲ್ಲ, ಒಯ್ದು ಬಡ ಬ್ಯಾಂಕ್ನಾಗ ಒಗೆದಿದ್ದೆ. ಒಗೆದ ಮೇಲೆ ಹೇಳೇನಪ್ಪ ಬೇಡ, ಅದು ನಮ್ಮ ಹಿರಿಯರು ಎಷ್ಟು ಕರಳು ನೋಡ್ರಿ. ನಮ್ಮ ಹಿರಿಯರಿಗೆ ಡವ ಚಲವಾತು. ಹೋಗಿ ನಮ್ಮಪ್ಪ ಇಟ್ಟು ಬಂದಾನ.
ಅದನ್ನು ಕಾಂಪ್ಲೆಕ್ಸ್ ಹಾಕ್ಸೋದ್ರೊಳಗೆ ಹೋಗಿ ಅದನ್ನು ಒಗೆದು ಬಂದಾನ ಬಂಗಾರ. ಏನು ಮಾಡಬೇಕು, 5-6 ಲಕ್ಷ ರೂಪಾಯಿದಾಗ ಒಗೆದು ಬಂದಾನ, ನಮಗರ ಚಿಂತೆ ಐತಿ ಅಂತ ಈ ಕಾರ್ಯಕ್ರಮ ಪ್ರಾರಂಭದೊಳಗೇ ಅಪ್ಪನ ಕೈಯಾಗ ಅವ್ನು ತಂದು ಹಾಕಬೇಕು ಅನ್ನುವಂಥದ್ದು ಹೆಂಗೇನೇನೋ ಮಾಡಿ ಅವನು ಬಿಡಿಸ್ಕೊಂಡು ಬಂದು ನನ್ನ ಕೈಯಾಗ ಹಾಕ್ಯಾರ. ಇದು ಸಾಲದ ಮೇಲೆ ಇದ್ದಿದ್ದು ದೊಡ್ಡ ದಿಮಾಕ್ ಮಾಡತ್ತೇನಲ್ಲ, ಇದ್ದದ್ದೇ ಸತ್ಯ. ಹೀಗೆ ಮತ್ತು ನಿರಂತರವಾಗಿ ಒಂದು ಮನಸ್ಸು ಮಾಡಿ ಭಕ್ತರು ಮನಸ್ಸು ಮಾಡಿದ್ರೆ 56 ಲಕ್ಷ ರೂಪಾಯಿದು ಕಾಂಪ್ಲೆಕ್ಸ್ ಕಟ್ಟ್ಯಾರಂತಂದರೆ ಅದು ಯಾರ ಪ್ರೀತಿ ವಾತ್ಸಲ್ಯ ಅಂತಂದರೆ ನಮ್ಮ ಗುರುನಾಥ ಶಾಸ್ತ್ರಿ ಹೇಳಿದ ಸತ್ಯ. ಅದು ಭಕ್ತರ ವಾತ್ಸಲ್ಯ ಯುಕ್ತವಾಗಿರುವಂಥದ್ದೇ. ಏನು ಸಂಕಲ್ಪ ಮಾಡ್ಯಾನಿಲ್ಲ ಮಾಡಿಬಿಡವ, ಅದು ಮುಂದೆ ಬಂದಿದ್ದು ನಾವು ನೋಡೋಣ ಅನ್ನುವಂಥ ಕುವತ್ತುಕವಾಗಿರುವಂಥ ತಾಕತ್ತಿನ ಮಾತುಗಳನ್ನು ಹಂಚಿಕೊಳ್ಳೋದು ನನ್ನ ಭಕ್ತರು ಅನ್ನೋದಕ್ಕೆ ಎರಡು ಮಾತಿಲ್ಲ. ಸ್ವಲ್ಪ ಇವತ್ತು ರಿಲೀಫ್ ಎಷ್ಟೋ ದಣವಾಗೈತೆ ಅಂದ್ರೂ ನಿಮ್ಮ ಜೊತೆ ಮಾತನಾಡೋಕ್ಕೆ ಒಂದು ಖುಷಿ ಏನು ಅಂತಂದರೆ ಅಪ್ಪನ ಒಂದು ಸಂಸ್ಕಾರ. ಆ ಊರೊಳಗೆ ಹೋದರೆ ಆ ದುಃಖ ದುಮ್ಮಾನಗಳು ಏನದಾವೆ ಅವನ್ನೆಲ್ಲ ವಿಚಾರ ಮಾಡಿ ಒಂದಿಷ್ಟು ಬಂದು ದೇವಿಗೆ ಮತ್ತು 3 ಮಂದಿ ಗದ್ಗಿಗೆ ಬೇಡುವಂಥ ರೂಢಿ ನಮ್ಮದು. ಅಲ್ಲಿ ಏನೇ ವ್ಯತ್ಯಾಸ ಇದ್ರೂ ಸರಿ ಮಾಡು ನನ್ನಪ್ಪ, ಆ ಒಡೆದ ಮನಸ್ಸುಗಳನ್ನು ಒಂದು ಮಾಡು ನನ್ನಪ್ಪ ಅಂತ ಬೇಡುವಂಥ ಭಾವಯುಕ್ತವಾಗಿ ಅದನ್ನು ಅಜ್ಜ ಅವರು ಆ ಕೆಲಸವನ್ನು ಮಾಡಿ ಭಕ್ತರ ಮನಸ್ಸು ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡೋದಕ್ಕೆ ಎರಡು ಮಾತಿಲ್ಲ. ಆ ರೀತಿ ಈ ಪರಂಪರೆ ನಡೆದದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಗುಡಿಸಾಗರದವರಾಗಲಿ, ಹಳ್ಳಿಕೆರೆಯವರಾಗಲಿ, ಜಗಾಪುರದವರಾಗಲಿ, ಸಿದ್ದಾಪುರದವರಾಗಲಿ, ಒಂದೂರಲ್ಲ ಕುರುವಿನಕೊಪ್ಪ, ಹಿರೇಕೊಪ್ಪ, ಆಮೇಲೆ ಇನ್ನೊಂದು ಕೂಡೈತೆ ನಮ್ಮ ಬಳಗದಾಗಿ. ಯಾವ ಊರು ಅಂದರೆ ಮಲ್ಲಾಪುರ, ಬೆಳವಣಿಗೆ ಜೊತೆಗೆ ಇಷ್ಟೊತ್ತನ ಮಾತಾಡಿದ್ರಲ್ಲ ನಮ್ಮೂರಾಗ ಅಂಥೇಳಿ